ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ಯ ಸಾನಿ ವಿಡಿಯೋ ಲಾಗ್ಸ್. ಸೊ ಇವತ್ತಿನ ಕಂಪ್ಲೀಟ್ ವಿಡಿಯೋ ಲಾಗ್ ಬಂದು ಇನ್ಸ್ಟಾಗ್ರಾಮಲ್ಲಿ ಮೆಸೆಂಜರ್ ಹಾಗೆ ಯೂಟ್ಯೂಬ್ ಚಾನಲ್ ಕೇಳಿದ್ರಿ. ತುಂಬ ಜನ ಕ್ವೆಶನ್ಸ್ ಕೇಳಿದ್ರಿ, ನಮ್ಮಿಬ್ಬರ ಬಗ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳಿ ಅಂತ. ನಮ್ಗೆ ತುಂಬ ಮೆಸೇಜಸ್ ಬಂದಿದೆ. ಸೊ ನಾವಿವತ್ತು ಎಲ್ಲ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತೀವಿ. ಸ್ಟಾರ್ಟ್. ಅದರಲ್ಲಿ ಸ್ವಲ್ಪ ಕ್ವಶನ್ ಮಾತ್ರ ಆನ್ಸರ್ ಮಾಡ್ತೀವಿ. ಹೌದು, ರ್ಯಾಂಡಮ್ ಆಗಿ ಸ್ವಲ್ಪ ಮಾತ್ರ ಪಿಕ್ ಮಾಡಿದ್ದೀವಿ. ಸೊ ಅದನ್ನ ಮಾತ್ರ ಆನ್ಸರ್ ಮಾಡ್ತೀವಿ. ಫಸ್ಟ್ ಕ್ವಶನ್ ಬಂದು ದಿಯಾನ್ ಅವ್ರು ಕೇಳಿರೋದು, ನಿಮಗೆ ಕೇಳಿರೋದು. ಅಣ್ಣ ನಿಮ್ಮ ಮದುವೆ ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅಂತ ಕೇಳಿದ್ದಾರೆ. ಹೇಳಿ ಏನು? ಸೊ ನಮ್ಮದು ಬಂದು ಅರೇಂಜ್ ಮ್ಯಾರೇಜು. ಸೊ ಎಲ್ಲ ದೊಡ್ಡವರೆಲ್ಲ ಕೂತಿ ಅವ್ರು ನಿಶ್ಚಯ ಮಾಡಿ ನಮ್ಮದು ಮದುವೆ ಆಗಿದ್ದು. ಸೊ ಬೇಸಿಕಲಿ ಎಂಗೇಜ್ಮೆಂಟ್ ಆದಮೇಲೆ ನಾವಿಬ್ಬರು ಮಾತುಕತೆ ಮಾಡ್ತಾ ಇದ್ವಿ. ಸೊ ಅರೇಂಜ್ ಮ್ಯಾರೇಜ್ ಅಂತ ಹೇಳಿದ್ರು ಒಂದು ವಿಡಿಯೋ ಮಾಡಿದ್ದೀವಿ, ಬೇಕಾದ್ರೆ ನೋಡ್ಕೊಳ್ಳಿ. ಕಂಪ್ಲೀಟ್ ಲವ್ ಸ್ಟೋರಿ ನೀವು ನೋಡ್ಬೋದು. ಸೆಕೆಂಡ್ ಒನ್ ಕ್ವಶನು ಕಾವ್ಯ ಅನ್ನೋರು ಕೇಳಿರೋದು. ಸಿಸ್ಟರ್, ನೀವು ಎಲ್ಲರ ಜೊತೆ ಒಂದೇ ಮನೇಲಿದ್ದೀರಾ ಅಥವಾ ಸಪ್ರೇಟ್ ಮನೇಲಿದ್ದೀರಾ ಅಂತ ಕೇಳಿರೋದು. ಇದು ನನಗೆ ಕೇಳಿರೋ ಕ್ವಶನು. ಇಲ್ಲ, ನಾನು ಫ್ಯಾಮಿಲಿ ಜೊತೆನೇ ಇರೋದು. ಎಲ್ಲರೂ ಜೊತೆ ಇದ್ದೀವಿ, ಅತ್ತೆ ಮಾವ ಹಸ್ಬೆಂಡ್ ಮತ್ತು ನಾನು, ಮಗು. ನಾನೇನು ಬಂದು ಹೋಗ್ತಾ ಇರ್ತಾರೆ, ಎಲ್ಲರೂ ಜೊತೆಲಿದ್ದೀವಿ. ಮತ್ತು ಕಾವ್ಯನವರೇ ಮತ್ತೆ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಸಿಸ್ಟರ್, ನಿಮಗೆ ಎಷ್ಟು ಜನ ಮಕ್ಕಳು ಅಂತ ಕೇಳಿದ್ದಾರೆ. ಅಯ್ಯೋ, ನನಗಿನ್ನೂ ಒಬ್ಬನೇ ಮಗ, ಅವನಿಗೆ 7 months. ಎಷ್ಟು ಜನ ಅಂತ ಕೇಳಿಬಿಟ್ಟಿದ್ದೀರಾ? ಮಿಹಾನ್ ಅಂತ ಅವನ ಹೆಸರು. ಇನ್ನೂ ಒಬ್ಬನೇ ಮಗ, ಅವನಿಗೆ ಇನ್ನೂ 7 months. ನೆಕ್ಸ್ಟ್ ಕ್ವಶನ್, ಥರ್ಡ್ ಆಯಿತು, ಸಾರಿ. ಪ್ರಮೋದ್ ವಿಶ್ವಾಸ್ ಅನ್ನೋರು ಕೇಳಿರೋದು. ಫೋರ್ತ್ ಒಂದು ಕ್ವಶನು. ಸಾನ್ವಿ, ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಅಂತ ಕೇಳಿದ್ದೀರಾ? ನಮ್ಮ ಹಸ್ಬೆಂಡ್ ಬಂದು ಐ ಟಿ ಕಂಪ್ನಿಲಿ ಕೆಲಸ ಮಾಡ್ತಾರೆ. BCA ಗ್ರ್ಯಾಜುಯೇಟೆಡ್ ಕಂಪ್ಲೀಟ್ ಆಗಿದೆ. ಅಷ್ಟೇನಾ? ಫಿಫ್ತ್ ಕ್ವಶನ್ ಬಂತು ಲೋಕೇಶ್ ಗೌಡ ಅನ್ನೋರು ಕೇಳಿರೋದು. ಅಣ್ಣ, ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ ಅಂತ ಕೇಳಿದ್ದಾರೆ. ನಿಮಗೆ ಕ್ವಶನ್ ಹೇಳಿ. ಸೊ ಕಂಪ್ಲೀಟ್ ಆಗಿ ಡಿಸೆಂಬರಲ್ಲಿ ಆಗಿದೆ. ಸೊ ಇವಾಗ 1.7 ಆಗಿದೆ. 7 months. 1 year 7 months. 1 year ಕಂಪ್ಲೀಟ್ ಆಗಿ 8 months ನಡೀತಿದೆ ಆಲ್ರೆಡಿ. ಸಿಕ್ಸ್ತ್ ಕ್ವಶನ್ ಬಂದು ಶ್ವೇತಾ ಟೆಡ್ಡಿ ಅನ್ನೋರು ಕೇಳಿರೋದು. ಹೂ ಈಸ್ ಮೋರ್ ಪೊಸೆಸಿವ್ ಅಂದರೆ ತುಂಬ ಡಿಫಿಕಲ್ಟ್ ಕ್ವೆಶ್ಚನು. ನಾನು ಎಂತೀನಿ ಇಲ್ಲ, ಜಾಸ್ತಿ. ಓಕೆ, ಮಧು ಅನ್ನೋರು ಕೇಳಿರೋದು. 7th ಕ್ವಶನ್ ಇದು ಬಂದು ನಿಮ್ಮಿಬ್ರು ರೀಸೆಂಟ್ ಫೋಟೋಸ್ ತೋರಿಸಿ ಅಂತ ಕೇಳಿದ್ದೀರಾ. ಆ್ಯಕ್ಚುಲಿ ಇದ್ರಲ್ಲಿ ತೋರಿಸ್ತೀನಿ, ಬಟ್ ನೋಡಿ ನೀವು ಕಾಣಿಸಿಲ್ಲ ಅಂದರೆ ಅಪ್ಲೋಡ್ ಮಾಡಿರ್ತೀವಿ, ನೋಡ್ಕೊಳ್ಳಿ. ನಿಮಿಷ ತೋರಿಸ್ತೀನಿ. ಯಾವತ್ತಿಂದ ಹೇಳಿ? ರೀಸೆಂಟ್ ಅಂದರೆ ಭೀಮ್ ನವರಾತ್ರಿ ಮಾಡಿದ್ವಲ್ಲ, ಅವಾಗಿನ ಪಿಕ್ಕು. ಕಾಣಿಸ್ತಿದ್ಯಾ? ಅಷ್ಟು ಕ್ಲಾರಿಟಿ ಕಾಣಿಸ್ತಿಲ್ಲ ಅನ್ಕೋತೀನಿ, ನೋಡ್ಕೊಳ್ಳಿ. ಸೊ ಇದು ನಮ್ಮಿಬ್ಬರದು ರೀಸೆಂಟ್ ಪಿಕ್ಕು. ಇದೇ ರೀಸೆಂಟ್ ಪಿಕ್ ಇರೋದು. ನೆಕ್ಸ್ಟ್ ಕ್ವಶನ್ ಬಂದು ಓಕೆ, 7th ಕ್ವಶನು. ಮಧು 7th ಆಯಿತು, ರೀಸೆಂಟ್ ಫೋಟೋಸ್ದು. 8th ಕ್ವಶನ್ ಬಂದು ಸಹನಾ ಅನ್ನೋ ಕೇಳಿದ್ರು. ಸಾನ್ವಿ, ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳಿ ಅಂತ ಕೇಳಿದ್ದೀರಾ. ನಮ್ಮ ಹಸ್ಬೆಂಡ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಕೇರ್ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊತಾರೆ. ಒಳ್ಳೆ ಗಂಡಾಗಿ ಸಿಕ್ಕಿದ್ದಾರೆ. ಅಷ್ಟೇ, ತುಂಬ ಚೆನ್ನಾಗಿ ಏನು ಹೇಳ್ತಾರೆ, ಕೇರ್ ಮಾಡ್ತಾರೆ, ಲವ್ ಮಾಡ್ತಾರೆ, ಏನು ಬೇಕಂದ್ರೂ ಇದು ಮಾಡ್ತಾರೆ. ಚೆನ್ನಾಗಿ ನೋಡ್ಕೊತಿದ್ದಾರೆ, ಒಳ್ಳೆ ಗಂಡ. ಅಷ್ಟೇ. 9th ಕ್ವಶನ್ ಬಂತು ಸುಜಾತ ಅನ್ನೋರು ಕೇಳಿರೋದು. ನಿಮ್ಮ ಬೇಬಿಗೆ ಯಾವ ಕ್ರೀಮ್ಸ್ ಯೂಸ್ ಮಾಡ್ತೀರಾ? ನಮ್ಮ ಪಾಪುಗೆ ಯೂಸ್ ಮಾಡೋದು ಜಾನ್ಸನ್ಸ್ದು. ಅದರಲ್ಲಿ ಕ್ರೀಮು ಎಲ್ಲ ಬರುತ್ತಲ್ಲ, ಜಾನ್ಸನ್ ಬ್ರ್ಯಾಂಡೇ ನಾನು ಯೂಸ್ ಮಾಡ್ತಿರೋದು. ಅದು ಚೆನ್ನಾಗಿ ಅಡ್ಜಸ್ಟ್ ಆಗಿದೆ, ಅದಕ್ಕೆ ಅದನ್ನು ಯೂಸ್ ಮಾಡ್ತಿದ್ದೀನಿ ಪಾಪುಗೆ. 10th ಕ್ವಶನ್ ಬಂದು ಮೈಸೂರು ಹುಡುಗ ಅನ್ನೋರು ಕೇಳಿರೋದು. ಸಾನ್ವಿ, ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ. ನನಗೆ ಅಪ್ಪ ಇಲ್ಲ, ಅಮ್ಮ ಬಂದು ತುಮಕೂರಲ್ಲಿರೋದು. 11th ಕ್ವಶನ್ ಬಂದು ನಾನೇ ಅವಳಿಗೆಲ್ಲ ಅಪ್ಪ ಅಮ್ಮ ಅಲ್ಲ, ನಾನೇ. ಮೇಕ್ ಓವರ್ ಬೈ ಸಿಂಧು ಅಂತೆ ಅವ್ರು ಕೇಳಿರೋ ಕ್ವಶನ್ ಇದು.
ಮೇಕ್ ಓವರ್ ಅವ್ರು ಕೇಳಿರೋದು. ನೀವು ಫೇಸ್ಗೆ ಏನು ಯೂಸ್ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಅಂದರೆ ನ್ಯಾಚುರಲ್ ಆಗಿರ್ತೀನಲ್ಲ, ಸೊ ಏನು ಯೂಸ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ನಾನು ಯೂಸ್ ಮಾಡೋದು ಹಿಮಾಲಯ ಅನ್ನೋ ಕ್ರೀಮ್ ಯೂಸ್ ಮಾಡ್ತೀನಿ ಫೇಸ್ಗೆ ಅಷ್ಟೇ. ಸೋಪ್ ಬಂದು ಗ್ರಾಮ್ ಫ್ಲೋರ್ ಸೋಪ್ ಯೂಸ್ ಮಾಡ್ತಿದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಏನು ಯೂಸ್ ಮಾಡಲ್ಲ ನಾನು, ಅಲ್ಲ ಅಷ್ಟೇ ಅಷ್ಟೇ ಯೂಸ್ ಮಾಡೋದು. ನಾನಂತೂ ಏನಂತೂ ಯೂಸ್ ಮಾಡಲ್ಲ ಸೋಪ್ ಅಂತ. ಅವರಂತೂ ಏನು ಯೂಸೇ ಮಾಡಲ್ಲ, ನಾನು ಅಷ್ಟು ಯೂಸ್ ಮಾಡ್ತೀನಿ ಅಷ್ಟೇ. ತಗೊಂಡಿನಿ. ಸೊ ಇಲ್ಲಿ ನಾನು ಹೇಳ್ತೀನಿ, ಇವಾಗ ಕಂಟಿನ್ಯೂ ಮಾಡ್ತೀನಿ. ಓಕೆ. ಗೀತಾ ಅಶೋಕ್ ಅವರು ಕೇಳ್ತಾ ಇರೋ ಕ್ವೆಶ್ಚನು, ನಿಮ್ಮಿಬ್ಬರಲ್ಲಿ ಕೋಪ ಯಾರಿಗೆ ತುಂಬ ಬರುತ್ತೆ? ಕೋಪ ನನಗೆ ಬರುತ್ತೆ. ಹೌದು, ಜಾಸ್ತಿ ನನಗೆ ಬರುತ್ತೆ. ಬಟ್ ಇವ್ರಿಗೂ ಬರ್ತಾ ಇರುತ್ತೆ. ಅಷ್ಟೊಂದು ಏನು ಕೋಪ ತೋರಿಸಿಲ್ಲ ಅನ್ಕೋತೀನಿ. ನಾನು ತುಂಬ ತೋರಿಸಿದ್ದೀನಿ ಅಲ್ವಾ? ಹಾಂ ತೋರಿಸ್ತೀನಿ, ಬಟ್ ಹಂಗೆ ಕಾಂಪ್ರಮೈಸ್ ಆಗೋಗ್ತೀವಿ. ಅದೇನು ದೊಡ್ಡ ವಿಷಯ ಅಂತ ಏನು ಮಾಡಕ್ ಹೋಗಲ್ಲ ಅಷ್ಟೇ. ಸೊ ಇದು ಬಂದು ಪ್ರಶಾಂತ್ ಅವ್ರು ಕೇಳ್ತಾ ಇರೋದು, ನೀವು ಎಲ್ಲಿ ಮದುವೆ ಆಗಿದ್ದು ಅಂತ. ಸೊ ನಾವು ಮದುವೆ ಆಗಿದ್ದು ತುಮಕೂರಲ್ಲಿ. ಸೊ ಅಲ್ಲೇ ಮುನೇಗೌಡ್ರು ನೆಕ್ಸ್ಟ್ ಕ್ವೆಶ್ಚನು, ನಿಮಗೆ ಇನ್ಸ್ಪಿರೇಷನ್ ಯಾರು? ಸೊ ನನಗೆ ಬಂದು ಪರ್ಸ್ನಲ್ ಆಗಿ ಇನ್ಸ್ಪಿರೇಷನ್ ನಮ್ಮಪ್ಪ ಅಂತ ಹೇಳ್ಬೋದು. ಸೊ ಅವ್ರ ಡೆಡಿಕೇಶನು, ಹಾರ್ಡ್ ವರ್ಕು ನನಗಿನ್ನೂ ಮೋಟಿವೇಟ್ ಮಾಡುತ್ತೆ ಇನ್ನು ಜಾಸ್ತಿ ವರ್ಕ್ ಮಾಡೋದಕ್ಕೆ. ಸೊ ಅವ್ರಿಗೆ ಲೈಕ್ ಇಷ್ಟು ವರ್ಷ ಆದ್ರೂ ಈಸ್ ಸೊ ಕಮಿಟೆಡ್ ಟು ವರ್ಕ್. ಸೊ ಅದರಿಂದ ನಾನು ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು, ನಾನು ಫ್ಯಾಮಿಲಿ ಆಗಲಿ ಎಲ್ಲವನ್ನು ಟೇಕ್ ಓವರ್ ಮಾಡಬೇಕು ಅನ್ನೋದು ನನಗೊಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ನಿನಗೆ? ನನಗೆ ಇನ್ಸ್ಪಿರೇಷನ್ ಯಾರು? ನಮ್ಮಮ್ಮ. ಏನಕ್ಕೆ? ಎಲ್ಲದಕ್ಕೂ ನಾವು ಹೆಂಗಿರ್ಬೇಕು ಏನು ಇಲ್ಲ ಹೇಳಿ, ಅವ್ರು ಹೆಂಗಿರ್ತಾರೋ ಸೇಮ್ ನಾವು ಹಂಗೆ ಬೆಳೆದಿರ್ತೀವಲ್ಲ, ಹಂಗಾಗಿ ಇನ್ಸ್ಪಿರೇಷನ್ ಅಮ್ಮನೇ ನನಗೆಲ್ಲದಕ್ಕೂ. So the next question, who proposed first? ಮತ್ತೆ ಹಾಗೆ ಇನ್ನೊಂದು ಕ್ವೆಶ್ಚನ್ ಅದರಲ್ಲಿ ಕೇಳಿದ್ದಾರೆ, ಲವ್ ಮ್ಯಾರೇಜಾ ಇಲ್ಲ ಅರೇಂಜ್ ಮ್ಯಾರೇಜಾ? ನಾವು ಆಲ್ರೆಡಿ ಹೇಳಿದ್ದೀವಿ ನಮ್ಮದು ಅರೇಂಜ್ ಮ್ಯಾರೇಜ್ ಅಂತ. ಸೊ ದ ಫಸ್ಟ್ ಕ್ವೆಶ್ಚನ್ಗೆ ಹೂ ಪ್ರಪೋಸ್ಡ್ ಫಸ್ಟ್ ಅಂತ ಹೇಳಿದ್ರೆ, ಸಿನ್ಸ್ ಅರೇಂಜ್ ಮ್ಯಾರೇಜ್ ಆಗಿರೋದ್ರಿಂದ ನಿಮಗೆ ಗೊತ್ತು, ದೊಡ್ಡವ್ರು ಏನು ಡಿಸೈಡ್ ಮಾಡಿದ್ದೀರೋ. ನಮ್ದು ಕಂಪ್ಲೀಟ್ ಆಗಿ ಅರೇಂಜ್ ಮ್ಯಾರೇಜ್, ಲವ್ ಮ್ಯಾರೇಜ್ ಏನಲ್ಲ, ಅರೇಂಜ್ ಮ್ಯಾರೇಜ್. ವೇರ್ ಡಿಡ್ ಯು ಮೀಟ್ ಫಸ್ಟ್ ಟೈಮ್? ಯಾರು ಕೇಳಿದ್ದು? ಪಿಂಕಿ ಅನ್ನೋರು ಕೇಳಿದ್ದಾರೆ. ಸೊ ಈ ಕ್ವೆಶ್ಚನ್ಗೆ ಏನು ಆನ್ಸರ್ ಅಂದರೆ, ಫಸ್ಟ್ ಟೈಮ್ ನಾವು ಮೀಟ್ ಮಾಡಿದ್ದು ಆಲ್ರೆಡಿ ಲವ್ ಸ್ಟೋರಿ ಬ್ಲಾಗಲ್ಲಿ ಹೇಳಿದ್ದೀನಿ. ದ ಫಸ್ಟ್ ಟೈಮ್ ನಾನು ನನ್ನ ವೈಫ್ನ ಮೀಟ್ ಮಾಡಿದ್ದು ನಮ್ಮ ಮಾವರ ಮನೆಯಲ್ಲಿ. ಹೌದು, ಶಿರಾದಲ್ಲಿ ಅವ್ರ ಮಾವೂರ್ ಮನೆ ಇದೆ. ಸೊ ಪೆದ್ರಾಜ್ ಅಂಕಲ್ ಅಂತ ಅವ್ರ ಮನೇಲಿ ಮೀಟ್ ಮಾಡಿದ್ದು. ಲೈಕ್ ಫಸ್ಟ್ ಡೇ ಹುಡುಗಿ ನೋಡೋ ಶಾಸ್ತ್ರ ಇತ್ತಲ್ಲ, ಅವತ್ತೇ ಫಸ್ಟ್ ಟೈಮ್ ನಾನು ಹುಡುಗಿನ ನೋಡಿದ್ದು. ನಮ್ಮ ಮಾವರ ಮನೇಲಿ ಮೀಟ್ ಮಾಡಿದ್ದು ಶಿರಾದಲ್ಲಿ ಫಸ್ಟ್ ಟೈಮ್. ಓಕೆ, ದ ನೆಕ್ಸ್ಟ್ ಕ್ವೆಶ್ಚನ್ ಚಂದನ ಮಲ್ಲೇಶ್ ಅಂತ ಅವ್ರು ಕೇಳಿರೋದು, ನೀವು ನಿಮ್ಮ ಹಸ್ಬೆಂಡ್ ಏನಂತ ಕರಿತೀರಾ ಮತ್ತೆ ನಿಮ್ಮ ಹಸ್ಬೆಂಡ್ ನಿಮ್ಮನ್ನ ಏನಂತ ಕರಿತೀರಾ? ನಾನು ಅಪ್ಪಿ ಅಂತ ಕರಿತಿರ್ತೀನಿ. ಸೊ ನಾನು ಹೇಳ್ಬೇಕಂದ್ರೆ ನನ್ನ ವೈಫ್ ನನ್ನ ಅಪ್ಪಿ ಅಂತ ಕರೀತಾರೆ, ನಾನು ಬಂದು ಮುದ್ದು ಅಂತ ಕರಿತೀನಿ. ಕಾಮನ್ ಆಗಿ ಅಪ್ಪಿ ಅಂತಾನೆ ಕರಿತೀನಿ ಎಲ್ರು. ದ ಫೈನಲ್ ಕ್ವೆಶ್ಚನ್ ಕೇಳಬೇಕಂದ್ರೆ ಭವಾನಿ ಅನ್ನೋರು ಕೇಳ್ತಾ ಇದ್ದಾರೆ. ಸೊ ನಿಮ್ಮ ಫೇವ್ರೆಟ್ ಕಲರ್ ಯಾವುದು ಮತ್ತು ನಿಮ್ಮ ಹಸ್ಬೆಂಡ್ ಫೇವ್ರೆಟ್ ಡಿಶ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ನನ್ನ ಫೇವ್ರೆಟ್ ಕಲರ್ ಬಂದು ಪಿಂಕ್. ನಿಮ್ಮ ಫೇವ್ರೆಟ್ ಕಲರ್ ಯಾವುದು? ನೀನು ಹೇಳಬೇಕು, ನಾನೇನು ಹೇಳು. ನೀನು ಡಿಶ್ ಹೇಳ. ನಾನ್ ವೆಜ್ ಅಲ್ಲಿ ಯಾವ್ದಾದ್ರು ಓಕೆ, ಬಿರಿಯಾನಿ. ಓಕೆ, ಅಷ್ಟೇ. ಅಂದ್ರೆ ನಾನ್ ವೆಜ್ ಅಲ್ಲಿ ಅವ್ರಿಗೆ ಡಿಶ್ ಓಕೆ ಎಲ್ಲಾನು. ನಾನ್ ವೆಜ್ ಎಲ್ಲ ಅಂದ್ರೆ ತುಂಬಾ ಇದೆ, ಅದರಲ್ಲಿ ಬಿರಿಯಾನಿ ಎಲ್ಲ ಪಿಕ್ ಮಾಡಿ ಹೇಳು ಯಾವ್ದು ನನಗೆ ತುಂಬಾ ಇಷ್ಟ. ಬಿರಿಯಾನಿ, ಮಟನ್. ಓಕೆ, ಮಟನ್ ಅಷ್ಟೇನಾ? ಅಷ್ಟೇ. ಬಿರಿಯಾನಿ ತುಂಬಾ ಇಷ್ಟಪಡ್ತಾರೆ. ಮತ್ತೆ ಮಟನ್ ತಿಂತಿರ್ತಾರೆ ತುಂಬಾ. ಓಕೆ, ಸೊ ನನಗೆ ಎಸ್ ಬಿರಿಯಾನಿ ಇಷ್ಟ ಆಗುತ್ತೆ. ನನಗೆ ಡಿಶ್ ಯಾವ್ದು ಇಷ್ಟ ಆಗುತ್ತೆ? ಬಿರಿಯಾನಿ ಎಸ್ ಇಷ್ಟ ಆಗುತ್ತೆ, ಬಟ್ ನನಗೆ ಸೀ ಫುಡ್ಸ್ ತುಂಬ ಇಷ್ಟ. ಫಿಶ್ ಆಗಲಿ, ಪ್ರಾನ್ಸ್ ಆಗಲಿ, ಲಾಬ್ಸ್ಟರ್, ಇದೆಲ್ಲ ನನಗೆ ಇಷ್ಟ.
ಸೊ ಅಬ್ಸರ್ವ್ ಮಾಡಿಲ್ಲ ಅನ್ಕೋತೀನಿ, ಯಾಕೆಂದ್ರೆ ನಾನು ಮಾಡೋದೇ ಇಲ್ಲ ಅದು. ಮನೇಲಿ ಮಾಡಲ್ಲ, ಸೊ ಲೈಕ್ ಔಟ್ಸೈಡ್ ರೆಸ್ಟೋರೆಂಟ್ಸ್ ಅಲ್ಲಿ ನಾನು ಹೋಟೆಲ್ ಮಾಡೋದು ಬರೀ ನಾನ್ ವೆಜ್ ತಿನ್ನೋದು. ಮಾಡಿರ್ತೀನಿ, ಹಂಗಾಗಿ ಅದು ತಿಂದಿರ್ತಾರಲ್ಲ ಅದೇ ಇಷ್ಟ ಅನ್ಕೊ. ಎಲ್ಲ ಹೌದು, ಮಟನ್ ಬಿರಿಯಾನಿ ಮನೇಲಿ ಅದೇ ಮಾಡೋದ್ರಿಂದ ಲೈಕ್ ಅದೇ ಫೇವ್ರೇಟ್ ಫುಡ್. ಬಟ್ ಸೀ ಫುಡ್ಸ್ ಸಿನ್ಸ್ ಔಟ್ಸೈಡ್ ತಾನೇ ಮನೇಲಿ ಮಾಡೋಕ್ಕಾಗಲ್ಲ. ನನಗೆ ಫುಡ್ ಯಾವ್ದು ಇಷ್ಟ ಹೇಳಿ? ನನ್ನ ವೈಫ್ಗೆ ಬಿರಿಯಾನಿ ಅಂದರೆ ತುಂಬಾನೇ ಇಷ್ಟ. ಪಾನಿಪುರಿ, ಓಕೆ, ಆಮೇಲೆ ಚಾಟ್ಸಲ್ಲಿ ಪಾನಿಪುರಿ ಇದೆ, ಗೋಬಿ ಮಂಚೂರಿ, ಅದು ಸ್ಪೆಷಲಿ ಇಲ್ಲಿ ತೋವಿನಕೆರೆಯಲ್ಲಿ ಅವರು ಲೈಕ್ ಅವ್ರ ಮನೆ ಹತ್ರ ನಿಯರ್ ಬೈ, ಅದು ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಫೇವ್ರೇಟ್ ಕಲರ್ ಪಿಂಕ್ ಅಂತಾನೆ ಹೇಳ್ಬೋದು. ಆಮೇಲೆ ಇನ್ನೇನಿದೆ ಹೇಳಿದ್ನಲ್ಲ, ಮತ್ತೆ ಇರು ಒಂದ್ ನಿಮಿಷ. ಇನ್ನು ಮ್ಯಾಂಗೋ ಜ್ಯೂಸ್ ಪ್ರಿಫರ್ಡ್ ಅಂತ ಹೇಳ್ಬೋದು. ಎಲ್ಲ ನಾವು ಇಲ್ಲಿ ಜ್ಯೂಸಲ್ಲಿ ಮ್ಯಾಂಗೋ ಒಬ್ವಿಯಸ್ಲಿ ಮಾಜಾ ಕೇಳ್ತಾ ಇರ್ತೀವಿ. ಚಾಕ್ಲೇಟ್ಸ್ ಅಲ್ಲಿ ಚಾಕ್ಲೇಟ್ಸ್ ಒಳಗೆ ಸಿಲ್ಕು ಇದು ಫ್ರೂಟ್ ಅಂಡ್ ನೆಟ್, ಕರೆಕ್ಟ್ ಅಲ್ಲ? ಫ್ರೂಟ್ ಅಂಡ್ ನೆಟ್ ಇವರು ತಿಂದಿರ್ತಾರೆ. ಇವ್ರು ತಿನ್ನೋದು ಯಾವ್ದಿದು ಅಮೂಲ್. ನಾನು ಡಾರ್ಕ್ ಫ್ಯಾಂಟಸಿ ನಂದು. ಅವ್ರು ಸ್ವೀಟ್ ಕಮ್ಮಿ Dark chocolate. ಡಾರ್ಕ್ ಇಷ್ಟ ಪಡ್ತಾರೆ, ನನಗೆ ಸ್ವೀಟ್ ಇಷ್ಟ. ಅದಕ್ಕೆ ನಾನು ಫ್ರೂಟ್ ಅಂಡ್ ನೆಟ್ದು ಸಿಲ್ಕ್ ಹೇಳ್ತಿರ್ತೀನಿ ಯಾವಾಗ. ಈ ಕ್ವಶನ್ ಕೇಳಿದ್ರಿ, ನಾವು ಹೇಳಿಲ್ಲ ಅಷ್ಟೇ. ಸೊ ನಾವು ಚೂಸಿಯಾಗಿ ಪಿಕ್ ಮಾಡಿದ್ದು, ಅದರಲ್ಲಿ ಯಾವ್ದು ಇಂಟ್ರೆಸ್ಟಿಂಗ್ ಆಗಿದೆ, ಲೈಕ್ ಯಾವುದು ಚೆನ್ನಾಗಿದೆ ಅನ್ನೋದು ರ್ಯಾಂಡಮ್ ಆಗಿ ಪಿಕ್ ಮಾಡಿದ್ರಿ ಇಬ್ರು ಕೂತ್ಕೊಂಡು. ಸೊ ಎಸ್, ತುಂಬಾ ಕ್ವಶನ್ಸ್ ಕೇಳಿದ್ರಿ, ಅದರಲ್ಲಿ ಸ್ವಲ್ಪ ಕ್ವಶನ್ಸ್ ಮಾತ್ರ ನಾವು ಹೇಳಿದೀವಿ. ಏನು ಸಂಬಂಧಪಟ್ಟಿದ್ದು ಇನ್ನೊಂದು ವಿಡಿಯೋ ಮಾಡಿದೀವಿ ಲವ್ ಸ್ಟೋರಿ ಬಗ್ಗೆ, ಅದರಲ್ಲೇ ಇದೆ ನಿಮ್ಮ ಕ್ವಶನ್ಸ್ಗೆಲ್ಲ ಆನ್ಸರ್, ಅದು ನೋಡ್ಕೊಳ್ಳಿ. ಮತ್ತೆ ಓಕೆ, ಅಷ್ಟೇ. ಏನಾದರೂ ಹೇಳೋದಿದ್ಯಾ ಹೇಳು. ಅಷ್ಟೇ, ಇನ್ನೇನು ಹೇಳೋದಿಲ್ಲ. ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಮತ್ತು ಯಾವಾಗಲೂ ನಮ್ಮ ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ಹೇಳು. ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ವ್ಯೂ ಮಾಡಿದ್ದಕ್ಕೆ. ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನಿಮ್ಮ ಆಶೀರ್ವಾದ ನಮ್ಮಿಬ್ಬರ ಮೇಲೆ ಹೀಗೆ ಇರಲಿ. ಆರ್ಯ ಸಾನ್ವಿ ವಿಡಿಯೋ ಲಾಗ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ಈ ವಿಡಿಯೋ ಲಾಗ್ ಶಾರ್ಟ್ ವಿಡಿಯೋ ಲಾಗ್ ಬಟ್ ಸ್ಟೈಲ್ ಬ್ಯೂಟಿಫುಲ್ ಆಗಿತ್ತು ಅಂತ ನಾನು ಹೇಳ್ತಾ, ನಿಮ್ಮ ಒಪಿನಿಯನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ರಿ ಅಂತ ಹೇಳ್ತಾ, ಬಾಯ್ ಬಾಯ್, ಸಿ ಯು, ಹ್ಯಾಪಿ ವೀಕೆಂಡ್. ಬಾಯ್.